ಹಾಯ್ ಮಾನನೀಯ. ಹಾಯ್ ಉತ್ಸವ, ಇವಾಗ ಹೇಗೆ ಫೀಲ್ ಆಗ್ತಾ ಇದೆ? ನನಗೆ ಇವಾಗ ಚೆನ್ನಾಗಿ ಫೀಲ್ ಆಗ್ತಾಯಿದೆ. ಯಾರ ಜೊತೆನೋ ಮಾತಾಡಿಸ್ಬೇಕು ಅಂತಿತ್ತು, ಮಾತಾಡಿಸ್ದೆ. ಇವಾಗ ಚೆನ್ನಾಗಿ ಫೀಲ್ ಆಗ್ತಾ ಇದೆಯಾ? ಏನೋ ಪಕ್ಕದಲ್ಲಿ ಬುಸ ಬುಸ ಅಂತ ಹಾವು ಬುಸ್ಕೊಟ್ಟೋ ಸೌಂಡ್ ಬರ್ತಾ ಇದೆ, ಡೈಲಿ ಇತ್ತೀಚೆಗೆ ಬರ್ತಾನೆ ಇದೆ. ಹ್ಞೂ, ನಮ್ಮ ಮನೆ ಹತ್ರ ಇರೋ ಟ್ರಾನ್ಸ್ಫಾರ್ಮರ್ ಸೌಂಡು. ಅದೇನು ಏನು ಸುರು ಸುರು ಬತ್ತಿ ಥರ ಸುರು ಸುರು ಅನ್ನಿಸ್ತಾ ಇದೆ. ಯಾರು ನೋಡೋರು ಕೇಳೋರಿಲ್ವಾ? ಅದು ಬಾಕ್ಸಲ್ಲಿ ಹಾಕಿಲ್ಲ, ಓಪನಲ್ಲಿ ಇಟ್ಟಿದ್ದಾರೆ. ಅದು ಕರೆಂಟು, ಎಲೆಕ್ಟ್ರಿಸಿಟಿ, ಅದರಿಂದ ಹೊರಗಡೆ ಸ್ಪಾರ್ಕ್ ಆಗ್ತಾ ಬರ್ತಾರೆ. ಅದಕ್ಕೆ ಕೇಳ್ತಾ ಇರೋದು. ಅಕ್ಕಪಕ್ಕದ ಮನೆಯವರಿಗೆ ಅದರಿಂದ ತೊಂದರೆ ಆಗಲ್ವಾ, ಆಪತ್ತಾಗಲ್ವಾ? ಅದನ್ನು ಯಾರು ನೋಡಿ ಯಾರು ಇನ್ಫಾರ್ಮ್ ಮಾಡಲ್ವಾ KEB ಅವರಿಗೆ? ಇಲ್ಲ ಸಂಬಂಧಪಟ್ಟಿದ್ದವರು ಏನು ಕ್ರಮ ತಗೊಳ್ಳಲ್ವಾ? ಹೇಗೆ? ಇಲ್ಲ ಅನಿಸುತ್ತೆ, ಯಾರಿಗೂ ಪುರ್ಸತ್ತೆ ಬರ್ತಿಲ್ಲ. ಎಲ್ಲರಿಗೂ ಲೈಫಲ್ಲಿ ರೆಸ್ಲೆಸ್ ಆಗಿಬಿಟ್ಟಿದೆ. ಅಯ್ಯೋ ಫೋನ್ವರೆಗೂ ಹೋಗಬೇಕಾ, ಅವ್ರಿಗೆ ಫೋನ್ ಮಾಡಬೇಕಾ, ಅವ್ರು ಬಂದರೆ ಅವ್ರು ಏನು ಹೇಳ್ತಾರೋ ಅದನ್ನೆಲ್ಲ ಇಲ್ಲ, ಹ್ಯಾಂಡಲ್ ಇದು ಮಾತ್ರ ಇಲ್ಲ. ಇನ್ನು 2 ಟ್ರಾನ್ಸ್ಫಾರ್ಮರ್ ಅನಿಸುತ್ತಲ್ವಾ? ಇನ್ನೊಂದು ಟ್ರಾನ್ಸ್ಫಾರ್ಮರ್ ಬುಸುಗುಡ್ತಾ ಇದೆ. ಇಲ್ಲ, ಇದರಿಂದ ಅಕ್ಕಪಕ್ಕದ ಮನೆಯವರಿಗೆ, ಅದು ಸಣ್ಣ ಮಕ್ಕಳಿರೋ ಮನೆ ಪೇಷಂಟ್ಗಳು ತಕ್ಷಣ ಎದ್ದು ಎಲ್ಲೂ ಹೋಗೋಕ್ಕಾಗಲ್ಲ. ಅಂಥ ಮನೆಗಳಲ್ಲಿ ಏನಮ್ಮ ಮಾಡ್ತಾರೆ ಇವಾಗ? ಈ ಥರ ಆದರೆ ಡೇಂಜರೇ. ಆದರೆ ಇಷ್ಟೊಂದು ಆದ್ರೂ ಏನು ಕ್ರಮ ತಗೊಂಡಿಲ್ಲ. ಯಾರು ಅದರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದರೆ ಜನರಿಗೆ ಅದರ ಬಗ್ಗೆ ಅರಿವಿಲ್ವಾ ಅಂತ. ನಾವೂ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು. ಕಂಪ್ಲೇಂಟ್ ಮಾಡಿದ್ರೂ ಯಾರು ಬಂದಿಲ್ಲ ಅಂತ ಕಾಣುತ್ತೆ. ಮೊನ್ನೆ ಕೂಡ ಆ ಟ್ರಾನ್ಸ್ಫಾರ್ಮರ್ ಒಂದು ಬರ್ಸ್ಟ್ ಆಗಿದ್ದು ಕೇಳಿಸ್ತು. ಈಗ ಅಕ್ಕಪಕ್ಕದಲ್ಲಿ ಕೇಳಿದ್ರೆ ಅದು 30-40 ಸರಿ ಆಗಲೇ ಆಗೋಗ್ಬಿಟ್ಟಿದೆ ಅಂತ ಕೂಲಾಗಿ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ ಅನಿಸುತ್ತೆ. ದೇವರೇ ಕಾಪಾಡಬೇಕು, ಎಲ್ರಿಗೂ ಸೇರಿ ನಮಗೂ ಸೇರಿ. ಇಷ್ಟರಲ್ಲೇ ನಾನು ನೋಡಿದ್ರೆ ಆ ಎದುರಲ್ಲಿರುವ ಜಾಮೂನ್ ಅಂಗಡಿಯವನು ಬಂದ ದಿನ ತುಂಬ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು, ಅಂದರೆ ಅವರ ಊರಿನ ರಿಲೀಜಿಯಸ್, ಅವರ ಊರಿನ ಡ್ರೆಸ್ ಎಲ್ಲ ಹಾಕ್ಕೊಂಡು ನೀಟಾಗಿ ಬಂದು ಮೊದಲನೇ ದಿವಸ ಏನೋ ಮಾಡಿದ ಸಾಯಂಕಾಲ 5 ಗಂಟೆ ಮೇಲೆ. ಇತ್ತೀಚೆಗೆ ನೋಡಿದ್ರೆ 2:30-3 ಗಂಟೆಗೆಲ್ಲ ಬಂದುಬಿಟ್ಟಿದ್ದಾನೆ. ಈಗಲೂ ಬಂದಿದ್ದಾನಾ? ಹ್ಞೂ, ಅವ್ರು ಜಾಮೂನ್ ಸೇಲ್ ಮಾಡಲ್ಲ, ಜಿಲೇಬಿ ಮತ್ತು ಸಮೋಸ ಅಷ್ಟೇ. ಬೇಗ ಬೇಗ ಬಂದುಬಿಡ್ತಾರೆ, ಏನು ಕತೆ? ಹ್ಞೂ, ಇಲ್ಲಿ ಬಂದರೆ ಅವ್ರಿಗೆ ಕಸ್ಟಮರ್ಸ್ ಜಾಸ್ತಿ ಬರ್ತಿದ್ದಾರೆ ಅನಿಸುತ್ತೆ. ಟೈಮಿಂಗ್ಸ್ ಚೇಂಜ್ ಆದ್ರಲ್ಲ. ಸರಿ, ಒಳ್ಳೆ ಕಸ್ಟಮರ್. ಸ್ಕೂಲ್ ಮಕ್ಕಳು ಬಿಡೋ ಟೈಮಲ್ಲೇ ಬಂದು ಅದು ರೋಡಲ್ಲೇ ನಿಂತಿದ್ದಾರೆ. ಇನ್ನೊಂದು ನೋಡ್ಕೊಂಡ್ಬಿಟ್ಟಿದ್ದಾರೆ, ಈ ಏರಿಯಾದಲ್ಲಿ ಜಾಮೂನ್ ಅಂತಲೇ ಬರುತ್ತೆ, ಜಿಲೇಬಿ ಸಮೋಸ ಮಾಡೋರು ಹೆಚ್ಚಿಲ್ಲ ಅಂತ ಕಾಣುತ್ತೆ. ಏನೇನೋ ನೋಡಿದ್ರು, ಯಾರಿಗೂ ಕಾಂಪಿಟಿಷನ್ ಇಲ್ಲದೆ ಇರೋ ಥರ ಏನಾದ್ರು ಮಾಡಬೇಕು ಅಂತ ಶುರು ಮಾಡಿಬಿಟ್ಟಿದ್ದಾರೆ. ಏನಿದ್ರು ಈ ನಾರ್ತ್ ಇಂಡಿಯಾನವರು ತಲೆ ಭಾರಿ ಉಪಯೋಗಿಸ್ತಾರೆ. ಎಲ್ಲಿ ಬಂದರೂ ಬದುಕೊಂಡ್ಬಿಡ್ತಾರಲ್ಲ, ಚಿಕ್ಕ ಪುಟ್ಟ ಅಂಗಡಿ ಆದರೂ.